ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಲ್ಲಿ ನೋಡಿ, ನಾನು ಈ ಥರ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಅದ್ರ ಬದಲು ನೀವು ಯಾವುದಾದ್ರೂ ತೊಗೋಬೋದು, ಬಟ್ ಈ ಥರ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಲಾಸ್ಟಿಗೆ ಡಿಸೈನ್ನ. ಇವಾಗ ಒಂದು 6 ಎಳೆ ದಾರನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊತೀನಿ. ಈ ಮುಂಚೆ ತೋರಿಸಿರೋಂತಹ ಸಿಂಪಲ್ಲಾಗಿ ಹಾಕೋಂತಹ ಕುಚ್ಚು ಡಿಸೈನ್ಗಳನ್ನ ನಾನು ತೋರಿಸಿದ್ದೀನಿ. ಅದೇ ಥರನೇ ಇದನ್ನು ಸಹ ಸಿಂಪಲ್ಲಾಗಿ ಹಾಕೋವಂಥದ್ದು, ತುಂಬ ಈಸಿಯಾಗಿ ಬಿಗಿನರ್ಸ್ ಹಾಕ್ಬೋದು. ನಾನಿಲ್ಲಿ 2 ಸರಿ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊತಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಹಾಕಿಬಿಟ್ಟು ಸ್ವಲ್ಪ ಬೀಡ್ಸಿಗೂ ಕುಚ್ಚಿಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಇಲ್ಲಿ ಬಂದು 3 ಬೀಡ್ಸ್ನ ಪೋಣಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸ್ವಲ್ಪ ಟೈಟಾಗಿ ಎಳೆದ್ರೆ ದಾರ ವಿ ಶೇಪ್ ಬರುತ್ತೆ. ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಎಲ್ಲ ದಾರ ಬರೋ ಥರ ನೋಡ್ಕೊಂಡು ನೀಟಾಗಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಮತ್ತೆ ಹಾಕಿದ್ಮೇಲೆ ಮತ್ತೆ ಇವಾಗ ನಾನು 4 ಚೈನ್ ಹಾಕ್ತೀನಿ. ನೋಡಿ, 4 ಚೈನು 3 ಬೀಡ್ಸು ಮತ್ತು 4 ಚೈನ್ ಹಾಕ್ತೀನಿ. ಇವಾಗ ಬೇಬಿ ಕುಚ್ಚು ಎಲ್ಲ ಹಾಕ್ಕೊಡಿ ಅಂತಂದಾಗ ಸ್ವಲ್ಪ ಡಿಸೈನ್ನ ಈ ಥರ ವೇರಿಯೇಷನ್ ಮಾಡಿ ತೋರಿಸಿ, ಅವರಿಗೆ ಇಷ್ಟ ಆಗ್ಬೋದು. ಆ ಥರನೂ ಹಾಕ್ಕೊಡ್ಬೋದು. ಇಲ್ಲ ಬೇಬಿ ಕುಚ್ಚೇ ಬೇಕು ಅಂದರೆ ಬೀಡ್ಸೇ ಬೇಡ ಅನ್ನೋರಿಗೆ ನಾನು ಇವಾಗ ಒಂದು ಆರ್ಚ್ ಹಾಕಿ ತೋರಿಸ್ತೀನಿ. ಆರ್ಚ್ ಹಾಕಿಬಿಟ್ಟು ಮತ್ತು ಬೇಬಿ ಕುಚ್ಚನ್ನ ಸಹ ಕಟ್ಟಿ ಕೊಡ್ಬೋದು. ಇದರಲ್ಲಿ ತುಂಬ ವೇರಿಯೇಷನ್ ಮಾಡ್ಕೋಬೋದು. ಆಮೇಲೆ ಕುಚ್ಚು ಬಂದು ನಾನು ಈ ಮುಂಚೆ ಹೇಳಿದ್ನಲ್ಲ, ಅದರೊಳಗಡೆಗೆ ಕಾಂಬಿನೇಷನ್ ತೋರಿಸಿದ್ದೀನಿ. 2 ಪಲ್ಲು ಕಲರು, ಒಂದು ಸ್ಯಾರಿ ಕಲರು, ಆಮೇಲೆ 2 ಸ್ಯಾರಿ ಕಲರ್ ಬಂದು ಒಂದು ಪಲ್ಲು ಕಲರ್, ಆ ಥರ ಮಧ್ಯದಲ್ಲಿ ಹಾಕಿ ತೋರಿಸಿದ್ದೀನಿ. ನೋಡಿರ್ಬೋದು. ಹೊಸಬ್ರಾಗಿದ್ದರೆ ಚಾನಲಲ್ಲಿ ವಿಸಿಟ್ ಮಾಡಿ ನೋಡಿ. ಇವಾಗ ಒಂದು ವಾರದಿಂದ ಹಾಕಿರೋಂತಹ ಸಿಂಪಲ್ ಆಗಿರೋಂಥ ಡಿಸೈನ್ಗಳಲ್ಲಿ ನಾನು ಕ್ಲೀನಾಗಿ ತೋರಿಸಿದ್ದೀನಿ. 300 ಒಳಗಡೆ ಹಾಕೋಂತಹ ಕುಚ್ಚು ಡಿಸೈನ್ಸ್. ಇದನ್ನು ಸಹ ಅಷ್ಟೇ. ಇವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ 4 ಚೈನ್ ನೋಡಿ, ಇಲ್ಲಿ ಇದು ಕಡೆ ಇದೆಲ್ಲ ಅಷ್ಟು 4 ಚೈನ್ ಅಷ್ಟು ಗ್ಯಾಪ್ ದೂರ ಕರೆಕ್ಟಾಗಿ ಸೂಜಿನ ತೂರಿಸ್ಬಿಟ್ಟು ದಾರ ತಂದು 2 ಲೂಪಿಂದ ಒಂದು ಸರಿ, 2 ಲೂಪಿಂದ ಒಂದು ಸರಿ, 2 ಲೂಪಿಂದ ಒಂದು ಸರಿ ದಾರನ ಎಳ್ಕೊಂಡು ಬಂದು ಪಿಕೌಟ್ ಮಾಡಬೇಕು. ಇವಾಗ ಟ್ರಿಬಲ್ ಕ್ರೋಶೆ ಆದಮೇಲೆ ಬೇಕು ಅಂದರೆ ಇಲ್ಲಿ ಒಂದು ಬೀಡನ್ನ ಹಾಕ್ಬಿಟ್ಟು ನೋಡಿ, ಟ್ರಿಬಲ್ ಕ್ರೋಶೆ ಆದಮೇಲೆ ಪಿಕೌಟ್ ಮಾಡಿದ್ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತು ಅದೇ ಪಾಯಿಂಟಿಗೆ ನೀವು ಹಾಕ್ಬೋದು. ನಾನಿಲ್ಲಿ ತುಂಬ ಬೀಡ್ಸ್ ಬೇಡ ಅಂತೇಳ್ಬಿಟ್ಟು ಸಿಂಪಲ್ಲಾಗಿರಬೇಕಲ್ಲ, ಹಾಗಾಗಿ ನಾನು ಜಸ್ಟ್ ಪಿಕೌಟ್ ಮಾಡ್ತಾಯಿದ್ದೀನಿ. ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು ಪಿಕೌಟ್ ಮಾಡಿ ಅದೇ ಥರನೇ ಇಲ್ಲಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಲೂಪಿಂದ 2 ಸರಿ ಹೊರಗಡೆ ಬಂದು 3 ಚೈನ್ ಹಾಕಬೇಕು ಮತ್ತು ಪಿಕೌಟ್ ಮಾಡಬೇಕು. ನಿಮಗೆ ಬೀಡ್ಸ್ ಬೇಕಂದರೆ ಹಾಕಿ, ಇಲ್ಲಿ ಮಧ್ಯದಲ್ಲಿ ನೋಡಿ ಈ ಟೈಮ್ನಲ್ಲಿ ಹಾಕಬೇಕು. ಬೀಡ್ಸ್ ಬೇಡ ಅಂದರೆ ಹಾಗೆಯೇ ಸ್ಕಿಪ್ ಮಾಡಿಕೊಂಡು ನಾನು ತೋರಿಸಿರೋ ಥರ ಹಾಕ್ಕೊಂಡ್ರೆ ಡಿಸೈನು ಏನು ಬ್ರಾಡಾಗಿದೆ ಬಂದಿರುತ್ತೆ. ಇದು ಟ್ರಿಬಲ್ ಕ್ರೋಶೆ ಹಾಕಿರೋದು, ಅದರಲ್ಲಿ 9 ಪಿಕೌಟ್ಸ್ ಬರುತ್ತೆ. ನೀವು ಬೀಡ್ಸ್ ಹಾಕಿದಾಗ 8 ಪಿಕೌಟ್ಸ್ಗಳು ಬರುತ್ತೆ. ಆ ಥರ ಆಗುತ್ತೆ. ಮತ್ತು ಪಿಕೌಟ್ಸ್ ಬರಲ್ಲ, ಟ್ರಿಬಲ್ ಕ್ರೋಶೆ ಬರಲ್ಲ ಹೊಸಬ್ರು ಅನ್ನೋರು ಇದನ್ನು ಡಬಲ್ ಕ್ರೋಶೆಟ್ ಆದರೂ ಹಾಕ್ಬೋದು. ಇವಾಗ ನೋಡಿ, 9 ನಾನು ಪಿಕೌಟ್ಸ್ಗಳನ್ನ ಹಾಕಿದ್ದೀನಿ. ಕೌಂಟ್ ಮಾಡಿ ತೋರಿಸ್ತೀನಿ. 6, 7, 8, 9 ಪಿಕೌಟ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಮಾಡಿಬಿಟ್ಟು ಇವಾಗ 4 ಚೈನ್ ಎಷ್ಟು ಗ್ಯಾಪಿಗಿತ್ತೋ ಅಷ್ಟೇ ಗ್ಯಾಪ್ಗೆ ಮತ್ತೆ ಇದನ್ನು ಲಾಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ, ಅದೇ ಥರನೇ ಇಲ್ಲೂ ಸಹ ಪ್ರತಿಯೊಂದು ಬೀಡ್ಸ್ಗಳನ್ನ 4 ಚೈನ್ ಹಾಕಿದಾಗ ಒಂದೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಮತ್ತು 4 ಚೈನು ಬಟ್ಟೆಗೆ ಲಾಕ್, ಮತ್ತು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದಾದಮೇಲೆ ಬೀಡ್ಸ್ಗಳನ್ನ ಪೋಣಿಸ್ಕೊತೀನಿ. ನಾನಿಲ್ಲಿ ಬೀಡ್ಸ್ನ ಪೋಣಿಸ್ಕೊಂಡು ಇದೇ ಥರನೇ ಲಾಕ್ ಮಾಡ್ಕೊತೀನಿ. ನೋಡಿ, ಪೋಣಿಸ್ಕೊಂಡಿದ್ದೀನಿ. ಬೀಡನ್ನ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಅದಾದ ನಂತರ ಬಟ್ಟೆಗೆ ಲಾಕು. ಸ್ಯಾರಿ ಯಾವುದಾದ್ರೂ ಬಂದಿದ್ರೆ ನಾನು ಹಾಕಿ ತೋರಿಸ್ತಿದ್ದೆ, ಮನೆಯೆಲ್ಲ ಹಾಕಿ ತೋರಿಸಿದ್ನಲ್ಲ. ಬಟ್ ಸ್ಯಾರಿ ಇಲ್ಲದಕ್ಕೆ ಇದನ್ನು ಸಿಂಪಲ್ಲಾಗಿರೋವಂಥದ್ದನ್ನು ಹಾಗೆಯೇ ಒಂದು ಸ್ಯಾಂಪಲ್ ಪೀಸ್ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸ್ಯಾರಿಗೆ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು 4 ಚೈನ್ ಹಾಕಿದಾದಮೇಲೆ ಲಾಕ್, ಅದ್ರ ಪಕ್ಕದಲ್ಲೂ ಸಹ ಒಂದು ಎಕ್ಸ್ಟ್ರಾ ಲಾಕ್ ಹಾಕಿಬಿಟ್ಟು ಮತ್ತೆ ಬೀಡ್ಸ್ಗಳನ್ನ ಹಾಕ್ಕೊಂಡು ಇದೇ ಥರ ಕಂಪ್ಲೀಟ್ ಮಾಡಿ ಲಾಸ್ಟಿಗೆ 1-2 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರನ ಕಟ್ ಮಾಡಬೇಕು.
ನೋಡಿ 9 ಪಿಕಾಟ್ಸ್ಗಳನ್ನ ಹಾಕಿದ್ದೀನಿ. ಬೇಕಂದರೆ ಕಂಬಗಳನ್ನ ಹಾಕ್ಬಿಟ್ಟು ಸಹ ನೀವು ಪಿಕಾಟ್ಸ್ ಮಾಡ್ಬೋದು. ಬೀಡ್ಸ್ ಬೇಕಂದ್ರೂ ಆಪ್ಷನಲ್, ಅದನ್ನು ಹಾಕ್ಬೋದು. ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈಗ ಇಲ್ಲಿ ಲಾಸ್ಟಿಗೆ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೀವು 2 ಆ ಕಡೆ ಈ ಕಡೆ ಒಂದು ಕಲರು, ಮಧ್ಯದಲ್ಲಿ ಒಂದು ಕಲರ್ ಕಟ್ಬೋದು. ಅಥವಾ ಸ್ಯಾರಿಯಲ್ಲಿ ಮಲ್ಟಿ ಕಲರ್ಸ್ ಇದ್ದರೆ 3ಕ್ಕೂ ಒಂದೊಂದು ಆರ್ಚ್ ಪಕ್ಕ ಮಾತ್ರ ಸೇಮ್ ಕಲರ್ ಇರಬೇಕು. ಆ ಕಡೆ ಈ ಕಡೆ ನಾನು ತೋರಿಸಿದ್ದೀನಲ್ಲ ನೋಡಿ, ಈ ಥರ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಗ್ರೀನು ಗೋಲ್ಡು ಅಕಸ್ಮಾತು ರೆಡ್ ಇತ್ತಂದರೆ ಈ ಥರ ಚೂಸ್ ಮಾಡಿ. ಬರೀ ಗ್ರೀನು ರೆಡ್ ಇದ್ದರೆ 2 ರೆಡ್ ಹಾಕಿಬಿಟ್ಟು ಮಧ್ಯದಲ್ಲಿ ಒಂದು ಗ್ರೀನ್, ಅಥವಾ 2 ಗ್ರೀನ್ ಹಾಕಿ ಮಧ್ಯದಲ್ಲಿ ರೆಡ್, ಆ ಥರ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ 147 ದಾರನ ಕುಚ್ಚು ಕಟ್ಟಿದ್ದೀನಿ. 147 ದಾರನ ಪೋಣಿಸ್ಕೊಂಡು ಕಾರ್ಡ್ಬೋರ್ಡಿಗೆ ಸುತ್ತಕೊಂಡು ಅದಕ್ಕೆ ಗಮ್ ಹಾಕಿ ಮಾಡಿಕೊಂಡು ಕಟ್ಟಿದ್ದೀನಿ. ಇಲ್ಲಿ ಬೀಡ್ಸ್ ಬೇಕು ಅಂದರೆ ಬೇರೆ ಯಾವುದಾದ್ರೂ ನಿಮಗೆ ಇಷ್ಟ ಇದ್ದರೆ ಚೇಂಜ್ ಮಾಡ್ಬೋದು. ರಿಂಗ್ ಬೀಡ್ ಹಾಕ್ಬೋದು, ಬ್ರೈಡಲ್ ಬೀಡ್ ಹಾಕ್ಬೋದು, ಯಾವುದಾದ್ರೂ ಹಾಕ್ಬೋದು. ಮತ್ತು ಈ ಏನು ಆರ್ಚ್ ಇದೆಯಲ್ಲ, ಆ ಆರ್ಚಿಗೆ ಸ್ಟೋನ್ ಚೈನು, ಬಾಲ್ ಚೈನು ಸಹ ನೀವು ಬೇಕು ಅಂದರೆ ಅಂಟಿಸಿ ಕೊಡ್ಬೋದು ಫ್ಯಾಬ್ರಿಕ್ ಗ್ಲೂಯಿಂದ. ಇಲ್ಲಿ ನೋಡಿ, ಬೀಡ್ಸ್ ಪಕ್ಕ ಏನು ಈ ಆರ್ಚ್ ಪಕ್ಕ ರೆಡ್ ಹಾಕಿದ್ದೀನಲ್ಲ, ಇಲ್ಲಿ ಸ್ಟೋನ್ ಚೈನು, ಬಾಲ್ ಚೈನು ಸಹ ಅಂಟಿಸ್ಕೋಬೋದು. ಬೇಕಂದರೆ ಬೀಡ್ಸ್ಗಳನ್ನ ಮಧ್ಯದಲ್ಲಿ ಹಾಕ್ಬೋದು. 8 ಪಿಕಾಟ್ಸ್ ಬರುತ್ತೆ ಆವಾಗ. ಮತ್ತು ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಫುಲ್ ಸ್ಯಾರಿಗೆ ಹಾಕಿದಾಗ ತೋರಿಸ್ತೀನಿ. ಬಟ್ ಸ್ಯಾರಿ ಇಲ್ಲದಕ್ಕೆ ನಾನು ಸ್ಯಾಂಪಲ್ ಪೀಸ್ ಹಾಕಿ ತೋರಿಸಿದ್ದೀನಿ. ಈ ಮುಂಚೆ ಹಾಕಿರೋಂಥ 3 ವೀಡಿಯೋಗಳಲ್ಲೂ ಸಹ ನಾನು ಕಾಂಬಿನೇಷನ್ ಮಾಡಿ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ನೋಡ್ಬೋದು. ಹೊಸಬ್ರಾಗಿದ್ದರೆ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋ ನಿಮಗೆ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.